He took that beautiful clay. ಆ ಸುಂದರವಾದ ಮಣ್ಣನ್ನು ತಗೋತಾನೆ. He made a beautiful pot. ಒಂದು ಸುಂದರ ಮಡಿಕೆಗೆ ಮಾಡ್ತಾನೆ. Yeah, he used it. ಅದನ್ನು ಉಪಯೋಗಿಸ್ತಾ. To do that, ಅದನ್ನ ಮಾಡೋದಕ್ಕೆ he has to turn the wheel. ಅವನು ಆ ಚಕ್ರವನ್ನ ತಿರುಗಿಸಬೇಕು. And then he has to press every side. ಆಗ ಎಲ್ಲ ಒಂದು ಭಾಗದಲ್ಲೂ ಅವನು ಒಂದು ರೀತಿಯಲ್ಲಿ ಅದನ್ನ ಅದುಮುವಂತೆ ಮಾಡಬೇಕು. And to bring a beautiful vessel. ಆಗ ಒಂದು ಸುಂದರ ಪಾತ್ರೆಯಾಗಿ ಇದನ್ನ ಮಾಡ್ತಾನೆ. When it's not proper, ಅದು ಸರಿಗೆ ಬರದೇ ಇರುವಾಗ, or when he has another image in his mind, ಇಲ್ಲ ಅವನ ಮನಸ್ಸಲ್ಲಿ ಬೇರೆ ಕಲ್ಪನೆ ಇದ್ದಾಗ, he will break the mud. ಅದನ್ನ ಆ ಒಂದು ಮಣ್ಣನ್ನ ಮುರಿದಾಕ್ತಾನೆ ಆ ಮಡಿಕೆಯನ್ನ. Make a new picture. ಮತ್ತೆ ಹೊಸ ಚಿತ್ರ ರೂಪದಲ್ಲಿ ಅದನ್ನ ಮಾಡ್ತಾನೆ. Amen. ಆಮೆನ್. Now the beautiful picture happened not because of the will of that mud, the clay. ಆ ಒಂದು ಸುಂದರ ಚಿತ್ರಣ ಆಯ್ತು ಅಂತಂದ್ರೆ ಅದು ಏನಕ್ಕೆ ಅಂತಂದ್ರೆ ಆ ಒಂದು ಮಣ್ಣಿನ ಒಂದು ಕ್ರಿಯೆ ನಿಮಿತ್ತ ಅಲ್ಲ. The clay doesn't have any will. ಆ ಒಂದು ಮಣ್ಣಿಗೆ ಯಾವ ಚಿತ್ತ ಇಲ್ಲ. Clay doesn't know what kind of picture is going to come out of that clay. ಆ ಮಣ್ಣಿಗೆ ಗೊತ್ತಿರೋದಿಲ್ಲ ನನ್ನ ಮೂಲಕ ಯಾವ ತರ ಚಿತ್ರ ಅಥವಾ ರೂಪ ಬರುತ್ತೆ ಅಂತ. But the creator knows it. ಆದ್ರೆ ಸೃಷ್ಟಿಕರ್ತನಿಗೆ ಅದನ್ನ ಉಂಟು ಮಾಡಿದ್ರೆ ಅವನಿಗೆ ಗೊತ್ತಿದೆ. Amen. ಆಮೆನ್. He has a plan. ಅವನಿಗೆ ಒಂದು ಯೋಜನೆ ಇದೆ. For that clay, ಆ ಒಂದು ಮಣ್ಣಿಗೆ he makes according to what he wants. ಅವನಿಗೆ ಯಾವ ತರ ಬೇಕೋ ಆ ರೀತಿ ಆ ಮಣ್ಣಿನ ಮೂಲಕ ಒಂದು ರೂಪವನ್ನ ಮಾಡ್ತಾನೆ.